ತುಂಬಾ ದಿನಗಳ ನಂತರ ನಮ್ಮ ಪಯಣ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಕನಕಪುರ ರೂಟಲ್ಲಿ ಹೋಗ್ತಾ ಇದೀವಿ. ತುಂಬಾ ಮೋಟೋ ವ್ಲಾಗರ್ಸ್ ಹಾಕ್ಬಿಟ್ಟಿದ್ದಾರೆ ರೋಡಲ್ಲಿ. ರೋಡ್ ಮಾತ್ರ ಸಕ್ಕತ್ತಾಗಿದೆ. ಎಲ್ಲ ಸ್ಟೇಟ್ ಹೈವೇ ತರ ಇರೋ ತರ ಫೀಲಿಂಗ್ ಎಲ್ಲ ಮಸ್ತಾಗಿದೆ. ಬಟ್ ಏನಂದ್ರೆ ಅಲ್ಲಲ್ಲೂ ಹಳ್ಳಿ ಕಡೆ ಹುಷಾರಾಗಿ ಹೋಗ್ಬೇಕು. ಬೇಜಾನ್ ಹಂಸ ಹಾಕ್ಬಿಟ್ಟಿದ್ದಾರೆ. ಬೋರ್ಡ್ಸ್ ಕಮ್ಮಿ ಇದೆ. ಓಕೆ ಫ್ರೆಂಡ್ಸ್, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಹೆಂಗಿದೆ ವ್ಯೂ ಅಂತ ಅಲ್ಲಿಂದ ನೋಡೋಣ ಬನ್ನಿ. ಇಲ್ಲಿಂದ ಸೊ ಏನಂದ್ರೆ ಲೈಕ್ ನಾವು ಇವಾಗ ಕನಕಪುರ ರೋಡಲ್ಲಿ ಹೋಗ್ತಾ ಇದೀವಿ. ಸೊ ನನ್ನ ಫ್ರೆಂಡ್ ಹೇಳ್ದಂಗೆ ಈ ರೋಡೇ ಬೆಸ್ಟ್. ಯಾಕೆಂದ್ರೆ ನೀವು ನೈಸ್ ರೋಡ್ ಹೋಗ್ಬಿಟ್ಟು ಸ್ಪೀಡ್ ಲಿಮಿಟ್ ನ ಕ್ರಾಸ್ ಮಾಡೋ ಬದಲು ಇಲ್ಲಿ ಆರಾಮಾಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ರೆಕಮೆಂಡೆಡ್ ಮಾಡೋದು ನಾವು ಇದಕ್ಕೆ ಕನಕಪುರ ರೋಡೇ ಬೆಸ್ಟ್. ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಸಾಂಗ್ ಕೇಳ್ಕೊಂಡು ಆರಾಮಾಗಿ ಹೋಗ್ಬೋದು. ಕ್ಷಣಗಳ ನಂತರ ನಾವು ಚಾಮುಂಡಿ ಬೆಟ್ಟವನ್ನು ಏರುತ್ತಿದ್ದೇವೆ. ನಮ್ಮ ಮುಂದೆ ಕೂಡ ಬಿಳಿ ಕಾರ್ ಹೋಗ್ತಾ ಇದೆ. ಸೇಮ್ ಕಾರ್, ಸ್ವಿಫ್ಟ್. ಇದೇ ಕಾರಲ್ಲೇ ನಾವು ಹೋಗ್ತಾ ಇರೋದು. ಇವತ್ತು ಚಾಮುಂಡಿ ಬೆಟ್ಟ ರೋಡಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಟ್ರಾಫಿಕ್. ಯಾಕಂದ್ರೆ ನಾವು ಬಂದಿರೋ ದಿನ ಬಂದ್ಬಿಟ್ಟು ಸಂಡೇ. ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಘಾಟ್ ಸೆಕ್ಷನ್. ಬಟ್ ಅಷ್ಟೇ ಲೈಟಿಂಗ್ಸು ಹಾಕ್ಸಿದ್ದಾರೆ. ಅಷ್ಟೇ ಡೇಂಜರು. ನಿಧಾನಕ್ಕೆ ಹೋಗ್ಬೇಕಾಗುತ್ತೆ. ಇಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಜನ ಎಲ್ಲ ನಿಂತ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಲ್ಲೂ. ಇದೇ ಪ್ರಾಬ್ಲಮ್ ಇಲ್ಲಿ. ಸೊ ಐ ಥಿಂಕ್ ನೈಟ್ ಡ್ರೈವ್ ಸೂಪರ್ ಆಗಿರುತ್ತೆ. ಸೊ ಸ್ವಲ್ಪ ಟ್ರಾಫಿಕ್ ಇದೆ, ಐ ಮೀನ್ ರಶ್ ಇರುತ್ತೆ ಅನ್ಸುತ್ತೆ. ಲೈಕ್ ಇವತ್ತು ಭಾನುವಾರ ಬೇರೆ. ಆಮೇಲೆ ಈ ಥರ ರೋಡಲ್ಲಿ ಜನ ಇದ್ರೆ ನಮ್ಮ ಥರ ಅವರು ಇಂಥ ನನ್ನ ಮಕ್ಕಳು ಇರ್ತಾರೆ ಅಂತಾನೆ ನಾವು ಹೋಗಲ್ಲ. ಅದೇ ವ್ಯೂ ನೋಡಿ, ಈ ಕಡೆ ಆಚೆ ಕಡೆ ವ್ಯೂ ಕ್ರೇಜಿ ವ್ಯೂ. ಫುಲ್ ಸೀನಿಕ್ ಆಗಿದೆ ವ್ಯೂ ಮಾತ್ರ. ಸಿರೀನ್ ಗ್ರೀನ್, ಇಲ್ಲಿ ನೋಡಿದ್ರೆ ಗ್ರೀನರಿ ಕಾಣಿಸುತ್ತೆ. ಹೌದು. ನಮ್ಮ ಪ್ರಯಾಣ ಮೈಸೂರಿಂದ ಮುಗ್ದಿದೆ. ಹಂಗೆ ನನ್ನ ಫ್ರೆಂಡು ಶ್ರೀರಂಗಪಟ್ಟಣ ಅಲ್ಲಿ ಅವ್ರದ್ದು ತೋಟ ಇದೆ. ಸಿಗೋಣ ಬಾ ಅಂತ ಕರೆದ. ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ಹಂಗೆ ಹೋಗ್ತಾ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಅವ್ನ ತೋಟಕ್ಕೆ ಹೋಗ್ತಾ ಇದ್ದೀನಿ. ಅವ್ನ ತೋಟಕ್ಕೆ ಹೋಗೋ ರೋಡ್ ಅಂತೂ ಫುಲ್ ಗ್ರೀನರಿಯಿಂದ ತುಂಬಾ ಚೆನ್ನಾಗಿದೆ. ಅದು ವೆದರ್ ಬೇರೆ ಬೆಂಗಳೂರಲ್ಲಿ ಇವಾಗ ಮಳೆ ಬರೋ ಥರ ಆಗಿ ಮಳೆ ಬಂದು ನಿಂತು ಒಳ್ಳೆ ಫೀಲಿಂಗ್ ಇದೆ. ಹೋಗಿ ಅವನ ತೋಟ ಹತ್ರ, ಅವನ ತೋಟ ಅದು ಸ್ವಲ್ಪ ವ್ಯೂ ನೋಡಿಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ್.